ನಮ್ಮ ಡಿಎಕ್ಷನ್ ಮಾರ್ನಿಂಗ್ ಮಂತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋಗಾಗಿ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಡಿಎಕ್ಷನ್. ಎಸ್, ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಮಿಸ್ಟರ್ ನೀಲೇಶ್, ಮಾಸ್ಟರ್ ಡಿಪ್ಲೊಮಾ ಇನ್ ಆಕ್ಯುಪಂಚರ್ ಆ್ಯಂಡ್ ಡಿಪ್ಲೊಮಾ ಇನ್ ವರ್ಮಾ ಆ್ಯಂಡ್ ಗ್ಯಾನೋಥೆರಪಿಸ್ಟ್. ಇವತ್ತೇ ಮತ್ತೊಂದು ಹೊಸ ಪ್ರಾಡಕ್ಟ್ ಜೊತೆಗೆ ಬರ್ತಾಯಿದ್ದೀನಿ. ಡಿಎಕ್ಷನ್ ಹೊಸ ಪ್ರಾಡಕ್ಟ್ ಜೊತೆಗೆ ಬರ್ತಾಯಿದ್ದೀನಿ. ಯಾಕೆ ಅಂತಂದರೆ, ನಮಗೆ ನೋಡಿ, ಈ ಕಾಯಿಲೆ ಬಂದ ಮೇಲೆ ಹಾಸ್ಪಿಟ್ಲೆಲ್ಲ ಇದೆ. ಎಸ್, ವೆಂಟಿಲೇಟ್ರು ಎಲ್ಲ ಬೇಕಾದಷ್ಟು ಇದೆ. ಕಾಯಿಲೆ ಬಂದ ಮೇಲೆ ಬರೋಕ್ಕಿಂತ ಮೊದಲೇನಿದೆ, ದಟ್ ಈಸ್ ಅ ನ್ಯೂಟ್ರಿಷನ್ ಪ್ರಾಡಕ್ಟ್. ಅದು ಡಿಎಕ್ಷನ್ ಕಂಪ್ನಿ ಏನು ಮಾಡಿದೆ, ಬೆಸ್ಟ್ ನ್ಯೂಟ್ರಿಷನ್ ಪ್ರಾಡಕ್ಟನ್ನು ನಮಗೆ ರೆಡಿ ಮಾಡಿಕೊಡ್ತಾ ಇದೆ. ಒಂದಕ್ಕಿಂತ ಒಂದು ಎಕ್ಸ್ಟ್ರಾರ್ಡಿನರಿ ಪ್ರಾಡಕ್ಟನ್ನು ನಮಗೆ ರೆಡಿ ಮಾಡಿಕೊಡ್ತಾ ಇದೆ. ಹಾಗೆ ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ನೀವು ಹೋಗ್ಬೋದು. ಡಿಎಕ್ಷನ್ ಮಾರ್ನಿಂಗ್ ಮಂತ್ರ ಅದರಲ್ಲಿ ಇದೆ. ತುಂಬ ಅಂದರೆ ಇದನ್ನು ತಗೊಂಡು ಗುಣ ಆದವರು ಎಲ್ಲ ಇದ್ದಾರೆ. ಡಿಎಕ್ಷನ್ ಮಾರ್ನಿಂಗ್ ಮಂತ್ರ ಅಂತ ಹೋಗಿ, ನೀವು ಹೋದಾಗ ನಿಮಗೆ ಅಲ್ಲಿ ಎಲ್ಲ ಸಿಗುತ್ತೆ. ಕ್ಯಾನ್ಸರ್ ಗುಣ ಆದವರು, ಮೂಲವೇದಿ ಗುಣ ಆದವರು, ಇನ್ಫರ್ಟಿಲಿಟಿ, ಮಕ್ಕಳು ಇಲ್ಲದವರು, ಮಕ್ಕಳು 10, 15, 20 ವರ್ಷದ ಮಕ್ಕಳು ಇಲ್ಲದವರಿಗೆ ಮಗು ಆಗಿದ್ದು, ಅವರೆಲ್ಲ ಮಾತಾಡಿದ್ದಾರೆ. ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಹಾಗೆ ಅಂಥ ಒಂದು ಎಕ್ಸ್ಟ್ರಾರ್ಡಿನರಿ ಡಿಎಕ್ಷನ್ ಪ್ರಾಡಕ್ಟ್ ನಮ್ಮ ಜೊತೆಗಿದೆ. ಹಾಗೆ ಹಾಕ್ಕೊಂಡು ಈಗ ಇವತ್ತಿನ ಒಂದು ಸಬ್ಜೆಕ್ಟ್ ಏನಂತ ಅಂದರೆ, ಇವೆಲ್ಲ ಪ್ರಿವೆನ್ಷನ್ ಪ್ರಾಡಕ್ಟ್. ಸರಿ ಅರ್ಥ ಮಾಡ್ಕೊಳ್ಳಿ. ಪ್ರಿವೆನ್ಷನ್ ಅಂದರೆ ಏನು ಗೊತ್ತುಂಟಾ? ಪ್ರಿವೆನ್ಷನ್ ಅಂದರೆ ಕಾಯಿಲೆ ಬರೋಕ್ಕಿಂತ ಮೊದಲೇ ತೊಗೊಳೋದು. ಬಂದಮೇಲೆ ನಾವು ಹೋಗೋದು ಇದ್ದೇ ಇದೆ, ಹೋಗೋದು ಬರೋದು. ಅವ್ರು ನಮಗೆ ಬಿಡೋದಿಲ್ಲ, ಲೈಫ್ ಲಾಂಗ್ ನಾವು ತಿಂತಾನೇ ಇರಬೇಕು. ಬರೋಕ್ಕಿಂತ ಮೊದಲೇನಿದೆ ಹಾಗಾಕೊಂಡು ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಅಂದರೆ ಮುಂಗಡವಾಗಿ ತಗೊಳ್ಳುವಂಥ ಒಂದು ಪದಾರ್ಥಗಳು. ಓಕೆ, ಅಂಥ ಒಂದು ಪದಾರ್ಥದಲ್ಲಿ ಇವತ್ತು ನಮ್ಮ ಜೊತೆಗೆ ಒಂದು ಬೆಸ್ಟ್ ಪದಾರ್ಥ ಇದೆ. ಅದು ಬೇರೆ ಯಾವುದಲ್ಲ, ಚ್ಯವನ್ಪ್ರಾಶ್. ಸರ್, ಚ್ಯವನ್ಪ್ರಾಶ್ ಏನಿದು? ಕೆಲವರಿಗೆ ಗೊತ್ತು, ಕೆಲವರಿಗೆ ಗೊತ್ತಿಲ್ಲ. ಚ್ಯವನ್ಪ್ರಾಶ್ ಅಂದರೆ ಇದಕ್ಕೊಂದು ಹಿಸ್ಟ್ರಿ ಇದೆ. ಚ್ಯವನ ಋಷಿಮುನಿಗಳು, ಅವರಿಗೆ ಆರೋಗ್ಯ ಹದಗೆಟ್ಟಿತ್ತು. ತುಂಬ ಹದಗೆಟ್ಟಿದಾಗ ಅವರೇ ಒಂದು ದೊಡ್ಡ ಮುನಿ. ಅವರು ಹದಗೆಟ್ಟಿದಾಗ ಅವರೇನು ಮಾಡಿದರು, ತಮ್ಮ ಆರೋಗ್ಯವನ್ನು ಸರಿ ಮಾಡಿಕೊಳ್ಳಿಕ್ಕೋಸ್ಕರ ತುಂಬ ವನಸ್ಪತಿಗಳನ್ನು ಸೇರಿಸಿ, ಹೆಚ್ಚು ಕಡಿಮೆ ಒಂದು 35 ವನಸ್ಪತಿಗಳನ್ನು ಸೇರಿಸಿ ಒಂದು ಪ್ರಾಸವನ್ನು ತಯಾರು ಮಾಡಿದರು. ಒಂದು ಅಂಟು, ಓಕೆ, ಪ್ರಾಸ, ಅದೆಲ್ಲ ವನಸ್ಪತಿಗಳನ್ನು ಸೇರಿ ಒಂದು ಪ್ರಾಸ. ಹಾಗಾಕೊಂಡು ಈಗ ಅದಕ್ಕೆ ಹೆಸರೇ ಚ್ಯವನಪ್ರಾಶ್ ಅಂತ ಬಂದ್ಬಿಟ್ಟಿದೆ. ಚ್ಯವನ ಮುರಿಸಿ. ಹಾಗಾಕೊಂಡು ಚ್ಯವನ ಋಷಿಗಳು ಇದನ್ನು ಉಪಯೋಗಿಸೋದ್ರಿಂದ ಅವರೆಲ್ಲ ಸಮಸ್ಯೆಗಳು, ಬೇರೆ ಬೇರೆ ಸಮಸ್ಯೆಗಳು ಗುಣ ಆಗಿ ಅವರಿಗೇನಾಯಿತು, ಮತ್ತು ಅವರಿಗೆ ಆ್ಯಂಟಿ ಏಜಿಂಗ್ ಅಂದರೆ ಗೊತ್ತಾಯ್ತಲ್ಲ. ಎಸ್, ಹಾಗೆ ಅವ್ರಿಗೇನಾಯ್ತು ಅಂದರೆ, ಆ್ಯಂಟಿ ಏಜಿಂಗ್ ಅಂದರೆ ಈಗ ವೃದ್ಧಾಪ್ಯ, ಇನ್ನು ಅವ್ರಿಗೆ ವೃದ್ಧಾಪ್ಯದಿಂದ ಅವರು ಮತ್ತೆ ತುಂಬ ಒಂದು ಹೆಂಗಾಗಿ ಕಾಣ್ತಾ ಇದ್ರು ಅಂತ ಅದು ಅವರ ಒಂದು ಹಿಸ್ಟ್ರಿ, ದೊಡ್ಡ ಹಿಸ್ಟ್ರಿ ಇದೆ. ನಾನು ಶಾರ್ಟಾಗಿ ನಿಮಗೆ ಹೇಳಿದ್ದೀನಿ. ಓಕೆ, ಹಾಗಾಕೊಂಡು ಈಗ ನಮಗೇನು ಮಾಡಿದೆ ಡಿಎಕ್ಷನ್ ಕಂಪ್ನಿ, ನಮಗೇನು ಮಾಡಿದೆ ಹಾಗಾಕೊಂಡು ಡಿಎಕ್ಷನ್ ಅವರು ಏನು ಮಾಡಿದ್ದಾರೆ, ಇದನ್ನು ಚ್ಯವನ ದ್ರವ್ಯ ಇದ್ದಿದ್ದನ್ನು ನೋಡಿ, ಚ್ಯವನಪ್ರಾಶನ್ನು ಚ್ಯವನ ದ್ರವ್ಯನ್ನಾಗಿ ಮಾಡಿದೆ. ದ್ರವ್ಯ ಅಂದರೆ ಲಿಕ್ವಿಡ್ ಫಾರ್ಮ್ನಲ್ಲಿ. ಯಾಕೆ ಅಂತ ಅಂದರೆ, ಈಗ ನೋಡಿ, ಚ್ಯವನಪ್ರಾಶಲ್ಲಿ ಯಾಕೆ ಇದನ್ನ ಹಿಂಗೆ ಚೇಂಜ್ ಮಾಡಿದ್ರು ಸರ್ ಅಂತ, 35 ವನಸ್ಪತಿಗಳು ಇದರಲ್ಲಿ ಇದ್ದೇ ಇದೆಯಾ. ಅದ್ರ ಜೊತೆಗೆ ಯಾಕೆ ಅಂತಂದರೆ, ಇದರಲ್ಲಿ ಒಂದು ಶುಗರ್ ಫ್ರೀ ಮಾಡಿದರು ಅವರು. ಶುಗರ್ ಹಾಕಲಿಲ್ಲ. ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಮತ್ತು ಇಲ್ಲಿ ಏನು ಕೊಟ್ಟ, ಗ್ಲೂಟಿನ್ ಅಂತ ಕೊಟ್ಟಿದ್ದಾರೆ. ಗ್ಲೂಟಿನ್ ಅಂದರೆ ಅಂಟನ್ನು ಹಾಕಲಿಲ್ಲ, ಶುಗರನ್ನು ಹಾಕಲಿಲ್ಲ, ಅಂಟನ್ನು ಹಾಕಲಿಲ್ಲ. ಕಾರಣ ಅದು ಪೇಸ್ಟ್ ಆಗಿಬಿಡುತ್ತೆ, ಅದನ್ನು ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಓಕೆ, ಮತ್ತೊಂದು, ಈಗ ಶುಗರ್ ಆ್ಯಡ್ ಆಗಿರೋದ್ರಿಂದ ಶುಗರ್ನವ್ರಿಗೆ ಇದು ಪ್ರಾಬ್ಲಮ್. ಶುಗರ್ನವ್ರು ತಿನ್ನಲಿಕ್ಕೆ ಕಷ್ಟ ಆಗುತ್ತೆ, ಅವ್ರಿಗೆ ಆಗೋದಿಲ್ಲ. ಆದ್ದರಿಂದ ಡಾಕ್ಟರ್ ಏನು ಮಾಡಿದ್ದಾರೆ, ಡಿಎಕ್ಷನ್ ಕಂಪ್ನಿಯವರು ಏನು ಮಾಡಿದ್ದಾರೆ, ಅವು ಎರಡನ್ನು ತೆಗೆದುಬಿಟ್ಟು ಇದನ್ನೇನು ಮಾಡಿದ್ದಾರೆ, ದ್ರವ್ಯವನ್ನಾಗಿ ಮಾಡಿದ್ದಾರೆ. ಅಂದರೆ ಲಿಕ್ವಿಡ್ ಫಾರ್ಮ್ನಲ್ಲಿ ನಮಗೆ ತಂದಿದ್ದಾರೆ. ಹಾಗಾದರೆ ಇದರಿಂದ ನಮಗೆ ಏನು ಲಾಭ, ಈ ಒಂದು ಚ್ಯವನ ದ್ರವ್ಯ ಒಂದು ಉಪಯೋಗಿಸೋದ್ರಿಂದ ನಮಗೆ ಲಾಭವೇನು ಅಂತ ನಾವು ನೋಡೋಣ. ಓಕೆ, ಹಾಗಾಕೊಂಡು ಇದರಲ್ಲಿ ಈಗ ಆಲ್ರೆಡಿ 35 ವನಸ್ಪತಿಯಲ್ಲಿ ನಾನು ಹೇಳಿದೆ, ಆಮ್ಲ ಅಂತ ಇದೆ, ಅಶ್ವಗಂಧ ಇದೆ, ಆಮೇಲೆ ಮತ್ತು ಇದು ಎಷ್ಟೇ ಮಧು ಅಂತ ಇದೆ, ಆಮೇಲೆ ಏನಾಗಿದೆ ದಾಲ್ಚಿನ್ ಇವೆಲ್ಲ. ಅಂದರೆ ನಾನು ಹೇಳಲಿಕ್ಕೆ ಹೋದರೂ 35 ಇದೆ, ಅದು ನಮಗೆ ಟೈಮ್ ಸಾಕಾಗೋದಿಲ್ಲ. ಇವೆಲ್ಲ ಇರೋದರಿಂದ ಇದು ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ. ನಮ್ಮ ಇಮ್ಯುನಿಟಿ
ಅಶ್ವಗಂಧ ಇವೆಲ್ಲ ಎಕ್ಸ್ಟ್ರಾರ್ಡಿನರಿ ಇಮ್ಯುನಿಟಿ, ಅದನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ನಮಗಿದು ಹೆಲ್ಪ್ ಆಗುತ್ತೆ. ಆಮೇಲೆ ಇದನ್ನು ನಾವು ಕಂಟಿನ್ಯೂ ಸೇವನೆ ಮಾಡೋದರಿಂದ ನಮ್ಮ ಸೆಲ್ ಡ್ಯಾಮೇಜ್ ಆಗೋದನ್ನು ತಡೆಯುತ್ತೆ. ನಮ್ಮ ಜೀವಕೋಶಗಳು ಡ್ಯಾಮೇಜ್ ಅದಕ್ಕೊಂದು ಲೈಫ್ ಅಂತ ಇರುತ್ತೆ, ಅದನ್ನು ಇದು ತಡೀತಾ ಹೋಗುತ್ತೆ. ಆ ಜೀವಕೋಶಗಳಿಗೆ ಇದು ಲೈಫ್ ಕೊಡುತ್ತೆ. ಆಮೇಲೆ ನೋಡಿ ಏನು ಗೊತ್ತುಂಟ, ಅದ್ರ ಜೊತೆಗೆ ನಮಗೆ ಏನಾಗುತ್ತೆ, ಈ ಒಂದು ಫ್ರೀ ರ್ಯಾಡಿಕಲ್ಸ್ ಬಾಡಿಯಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಕಾರಣ ಏನಂದರೆ, ಈಗ ತುಂಬ ರೀಸನ್ಸ್ ಭಾಳಿದೆ. ನಾವು ತೊಗೊಳ್ಳೋವಂಥ ಆಹಾರ ಪದ್ಧತಿ ಸರಿ ಇಲ್ಲ, ಸರಿಯಾಗಿ ಟೈಮ್ ಸೀರಿ ಊಟ ಮಾಡೋಲ್ಲ, ತುಂಬ ಡಿಪ್ರೆಷನ್ಸು, ಹೀಗೆ ಹಾಕ್ಕೊಂಡು ಏನಾಗಿದೆ, ನಮ್ಮ ಬಾಡಿಯಲ್ಲಿ ಏನಾಗಿದೆ, ಫ್ರೀ ರ್ಯಾಡಿಕಲ್ಸ್ ಹೆಚ್ಚಾಗ್ತಾ ಹೋಗ್ತವೆ. ಯಾವಾಗ ಫ್ರೀ ರ್ಯಾಡಿಕಲ್ಸ್ ಹೆಚ್ಚಾಯಿತು, ನಮಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳು, ಕಾಯಿಲೆಗಳು ಭಾಳ ಬರ್ತವೆ. ಫ್ರೀ ರ್ಯಾಡಿಕಲ್ಸ್ ಅದ್ರ ಬಗ್ಗೆ ದೊಡ್ಡ ಸಬ್ಜೆಕ್ಟ್ ಅದು. ಹಾಗಾಕೊಂಡು ತುಂಬ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರಬೇಕು ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಆದಾಗ. ಹಾಗಾಕೊಂಡು ಆ ಫ್ರೀ ರ್ಯಾಡಿಕಲ್ಸನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇದಕ್ಕಿದೆ. ಓಕೆ, ಅಷ್ಟೇ ಅಲ್ಲದೆ ನಮ್ಮ ಜೀವಕೋಶಗಳನ್ನು ಸರಿ ಮಾಡಿಬಿಡುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಆಗ ಅದ್ರ ಜೊತೆಗೆ ಮತ್ತೇನು ಮಾಡ್ತದೆ, ಬೂಸ್ಟ್ ದ ಡಬ್ಲ್ಯೂ ಬಿ ಸಿ ಅಂದ್ರೇನು, ಬಿಳಿ ರಕ್ತ ಕಣಗಳನ್ನು ಬೂಸ್ಟ್ ಮಾಡುತ್ತೆ, ಹೆಚ್ಚು ಮಾಡುತ್ತೆ. ಅದು ನಮ್ಮ ಬಾಡಿ ಸೈನಿಕರು, ನಮ್ಮ ಆರ್ಮಿ ಇದ್ದಂಗೆ ಅವರು ಇರಬೇಕು. ಇಲ್ಲ ಆದರೆ ನಮ್ಗೆ ವೀಕ್ನೆಸ್ ಬಂದುಬಿಡುತ್ತೆ, ಸುಸ್ತು, ಟಯರ್ಡ್ನೆಸ್ಸು, ವೀಕ್ನೆಸ್ಸು, ನಮ್ಮ ಯಾವ ರೋಗ ಪ್ರತಿರೋಧಕ ಶಕ್ತಿ ಇರೋದೇ ಇಲ್ಲ. ಅವಾಗ ಏನಾಗುತ್ತೆ, ಯಾವ ರೋಗಗಳು ನಮಗನ್ನು ಅಟ್ಯಾಕ್ ಮಾಡಿಬಿಡ್ಬೋದು. ಅದನ್ನು ಇದು ತಡೆಗಟ್ಟುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸರಿ, ಹಾಗೆ ನೋಡೋಣ. ಆಮೇಲೆ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಉಸಿರಾಟದ ತೊಂದರೆ. ಇದು ಉಸಿರಾಟದ ತೊಂದರೆಯನ್ನು ಸರಿ ಮಾಡುತ್ತೆ. ನಮ್ಮ ಏನಾಗಿದೆ, ನಮ್ಮ ಶ್ವಾಸಕೋಶದ ಸಮಸ್ಯೆಗಳನ್ನು ಇದು ಸರಿ ಮಾಡುತ್ತೆ. ಎಷ್ಟೋ ಜನ ನೋಡಿ 10 ವರ್ಷ 20 ವರ್ಷದಿಂದ ಇನ್ಹೇಲರ್ ಯೂಸ್ ಮಾಡ್ತಾ ಇರ್ತಾರಲ್ವ, ಅವ್ರ ಉಸಿರಾಟದ ತೊಂದರೆ, ಮೆಡಿಷನ್ಸ್ ಯೂಸ್ ಮಾಡ್ತಾ ಇರ್ತಾರೆ, ಅದರಲ್ಲಿ ಹಾಕಿಬಿಟ್ಟು ಇನ್ಹೇಲರ್ ಯೂಸ್ ಮಾಡ್ತಾರೆ. ಸೈಡ್ ಇಫೆಕ್ಟ್ ಸಿಕ್ಕಾಪಟ್ಟೆ ಇರ್ತದೆ. ಓವರ್ ವೆಯ್ಟ್ ಬಂದುಬಿಟ್ಟಿರ್ತದೆ, ಅವರಿಗೆ ನಡಿಲಿಕ್ಕಾಗಲ್ಲ, ದಾಪು, ಸ್ವಲ್ಪ ನಡೆದ್ರೆ ದಾಪು. ಚಾಲೆಂಜ್ ಮಾಡಿ ಹೇಳ್ತೀನಿ, ಅವರು ಒಂದೇ ವರ್ಷದಲ್ಲಿ ಇನ್ಹೇಲರ್ ಬಿಡಲಿಕ್ಕಾಗತ್ತೆ ಅಂಥ ಒಂದು ಬೆಸ್ಟ್ ಒಂದು ಏನು ಮಾಡಿದ್ದಾರೆ ಇವರು, ಒಂದು ಚವನ ದ್ರವ್ಯವನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಇದನ್ನು ಕಂಟಿನ್ಯೂ ತೊಗೊಳ್ತಾ ಹೋದಾಗಿಂದ ಅವ್ರ ಉಸಿರಾಟದ ತೊಂದರೆ ಸರಿಯಾಗತ್ತೆ, ಅವರ ಏನಾಗುತ್ತೆ, ಸ್ಟ್ರಾಂಗ್ ಇಮ್ಯುನಿಟಿ ಬರುತ್ತೆ. ಮತ್ತು ಮತ್ತೊಂದು ವಿಶೇಷ ಏನು ಗೊತ್ತುಂಟ, ಈಗ ತುಂಬ ಜನರಿಗೆ ಉಸಿರಾಟದ, ಈಗ ನೋಡಿ ಕರೋನಾ ಟೈಮ್ನಲ್ಲಿ ಇದೆಲ್ಲ ಸಮಸ್ಯೆ ಭಾಳ ಇತ್ತು. ಓಕೆ, ಆವಾಗ ಈ ಒಂದು ಚವನ ದ್ರವ್ಯ ನಾವಿನ್ನೂ ರೆಡಿ ಮಾಡಿದ್ದಿಲ್ಲ, ಈಗೆಲ್ಲ ರೆಡಿಯಾಗಿದೆ. ಹಾಗಾಕೊಂಡು ಉಸಿರಾಟದ ತೊಂದರೆ ಇದು ಸರಿಯಾಗಿಬಿಡ್ತದೆ. ಈಗ ಭಾಳ ಇದೆ ಉಸಿರಾಟದ ತೊಂದರೆ ಬಗ್ಗೆ ನಾನು ಹೇಳಲಿಕ್ಕೆ ಹೋದರೆ ತುಂಬ ಜನರಿಗಿದೆ, ಎಷ್ಟೋ ವರ್ಷದ ಸಮಸ್ಯೆಗಳಿವೆ. ಆಮೇಲೆ ಎಷ್ಟೋ ಸಲ ನಾನು ವಿಸಿಟಿಂಗ್ ಹೋದಾಗ ಕೆಲವು ಮನೆಗೆ ನಮಗೆ ಕರೀತಾರೆ, ಸರ್ ಇವರಿಗೆ ವೆಂಟಿಲೇಟರ್ಲಿ ಇದ್ದಾರೆ, ಅಂದರೆ ಅವ್ರು ಗ್ಲೂಕೋಸ್ ಹಾಕಿರ್ತಾರೆ, ಅವರಿಗೆ ಆಕ್ಸಿಜನ್ ಸಿಲಿಂಡರ್ ಮನೆಗೆ ಇಟ್ಟಿರ್ತಾರೆ. ಸರಿ ಕೇಳ್ಕೊಳ್ಳಿ ಫ್ರೆಂಡ್ಸ್, ಆಕ್ಸಿಜನ್ ಸಿಲಿಂಡರ್ ಮನೇಲಿ ಇಟ್ಟಿರ್ತಾರೆ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ಒಂದು ಚವನ ದ್ರವ್ಯ ಅವರಿಗೆ ಕಂಟಿನ್ಯೂಸ್ ಕೊಡೋದರಿಂದ ಅವರಿಗೆ ಆಕ್ಸಿಜನ್ ಕರೆಕ್ಟ್ ಆಗಿಬಿಡುತ್ತೆ. ಅವರ ಒಂದು ಲಂಗ್ಸ್ ಅಂದರೆ ಅವರ ಒಂದು ಶ್ವಾಸಕೋಶದ ಸಮಸ್ಯೆ ಸರಿಯಾಗುವುದರಿಂದ ಅವರಿಗೆ ಅದರ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ನಂಬರ್ 1 ಯಾರಿಗೆ ಬೇಕಾದ್ರೂ ಹೇಳಿಕೊಡಿ. ಯಾಕಂದರೆ ಒಂದೇ ಸರಿ 1 ಲೀಟ್ರ್ ಕುಡಿದ್ರೂ ನೋ ಸೈಡ್ ಇಫೆಕ್ಟ್. 1 ಲೀಟ್ರ್ ಇದೆ ಇದು, ಗೊತ್ತಾಯ್ತಾ? ಇದೇನಿದೆ, 1 ಲೀಟ್ರ್ ಇದೆ. ಹಾಗಾಕೊಂಡು ಈ ಒಂದು ಚವನ ದ್ರವ್ಯ ಏನಿದೆಯಲ್ಲ, ಚವನ ಪ್ರಾಸ್ ಅಲ್ಲ, ಚವನ ದ್ರವ್ಯ 1 ಲೀಟ್ರ್ ಇದೆ. ನಾನ್ ಕೆಮಿಕಲ್ಸ್, ಸೈಡ್ ಎಫೆಕ್ಟ್ ಇರಲ್ಲ. 1 ಲೀಟ್ರ್ ಕುಡಿದ್ರೆ ನೋ ಸೈಡ್ ಎಫೆಕ್ಟ್. ಯಾಕೆಂತಂದರೆ ಈ ಕೆಲವರು ಅಂತಾರೆ ಇಷ್ಟೇ ತೊಗೋಬೇಕು, 5 ml ತೊಗೊಂಡ್ರು ಸಾಕು, ಏನಾರ ಹೆಚ್ಚು ಕಡಿಮೆ ಆದರೆ ಅದು ನಿಮಗೆ ಅಲೋಪತಿ, ಇಂಗ್ಲೀಷ್ ಮೆಡಿಷನ್ ನಮಗೆ ಅಲ್ಲ. ಅದು ಅದ್ರ ಬಗ್ಗೆ ಸಬ್ಜೆಕ್ಟೇ ಬೇರೆ ಇದೆ, ನಾನು ಹೇಳ್ತೀನಿ ನಿಮಗೆ, ಅದು ಬೇಡ ನಮಗೀಗ. ಹಾಗಾಕೊಂಡು ಇದರಿಂದ ನಮಗೆ ಈ ಥರ ನಮಗೆ ರೆಸ್ಪಿರೇಟರಿ ಪ್ರಾಬ್ಲಮ್, ಉಸಿರಾಟದ ತೊಂದರೆಗಳೆಲ್ಲ ಸರಿ ಆಗ್ತಾ ಬರ್ತವೆ. ಸರಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ನಮ್ಮ ಏನಾಗಿದೆ, ಪಚನಕ್ರಿಯೆ. ಎಲ್ಲರಿಗೂ ಈ ಸಮಸ್ಯೆ ಸಿಕ್ಕಾಪಟ್ಟಿದೆ. ಪಚನಕ್ರಿಯೆ ಸರಿ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನಮ್ಮದು ಏನಾಗಿದೆ, ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಏನು ಲೈಫ್ ಸ್ಟೈಲ್ ಇದೆ, ಸರಿ ಟೈಮ್ಗೆ ಊಟ ಮಾಡೋದಿಲ್ಲ, ನಿದ್ರೆ ಸರಿ ಮಾಡೋದಿಲ್ಲ, ಬಾಡಿ ಹೀಟ್ ಆಗಿಬಿಡುತ್ತೆ. ನಿದ್ರೆ ಆಗೋದಿಲ್ಲ ಅಂದರೆ ಎಕ್ಸಸ್ ಆಫ್ ಬಾಡಿ ಹೀಟ್ ಆಗುತ್ತೆ. ಬಾಡಿ ಹೀಟ್ ಆಯಿತು ಅಂದರೆ ಏನಾಯಿತು, ನಿಮಗೆ ಮೋಷನ್ ಕ್ಲಿಯರ್ ಆಗೋಲ್ಲ, ಅಂದರೆ ಬೈಲ್ ಕಡೆ ಸರಿ ಆಗೋದಿಲ್ಲ. ಬೈಲ್ ಕಡೆ ಸರಿ ಆಗಲ್ಲ ಅಂದ್ಬಿಟ್ಟು ಏನಾಯಿತು, ಗ್ಯಾಸ್, ಹೊಟ್ಟೆ ಊತ ಬರುತ್ತೆ, ಹೊಟ್ಟೆ ಊತ ಬಂದುಬಿಡುತ್ತೆ. ಎಕ್ಸಸ್ ಆಫ್ ಗ್ಯಾಸ್, ಕೆಲವರಿಗೆ ಗ್ಯಾಸ್ ರಿಲೀಸ್ ಆಗೋದಿಲ್ಲ, ಅದರಿಂದ ತಲೆ ಹೆಡ್ಏಕು, ಬಾಡಿ ಪೇನ್ಸು. ನಾನು ಎಷ್ಟು ಪೇಷಂಟ್ ನೋಡ್ತೀನಿಲ್ಲ, ಅವರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಅವರು ಸರ್ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನೋಡಿ ಸರ್, ಏನು ನೋಡಿ ಸರ್ ಅಂತ ಹೇಳ್ತಾರೆ. ನಾನು ಎಕ್ಸಸ್ ಆಫ್ ಗ್ಯಾಸ್ಟ್ರೈಕ್,
ಗ್ಯಾಸ್ಟ್ರೋ ಪ್ರಾಬ್ಲಮ್, ಗ್ಯಾಸ್ಟ್ರೈನ್ ಅಂತ ಹೇಳ್ತೀವಿ. ಆದ್ದರಿಂದ ಓಕೆ, ಇದು ಪ್ರಾಬ್ಲಮ್ಸ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ಗ್ಯಾಸ್ಟ್ರೋ ಪ್ರಾಬ್ಲಮ್, ಆ್ಯಸಿಡಿಟಿ, ಇದು ಮತ್ತೆ ಏನಾಗುತ್ತೆ ಅವರಿಗೆ, ಅದರಿಂದ ಏನಾಗುತ್ತೆ, ಇದು ಕಂಟಿನ್ಯೂ ಸ್ಟಾರ್ಟ್ ಆಯಿತು ಅಂದರೆ ಅವ್ರಿಗೆ ಏನಾಗುತ್ತೆ, ಸರಿಯಾಗಿ ಮೋಷನ್ ಕ್ಲಿಯರ್ ಆಗಿಲ್ಲ ಅಂದರೆ ಇನ್ಫೆಕ್ಷನ್ ಆಗಿಬಿಟ್ಟು ಅಲ್ಲಿ ಪೈಲ್ಸ್ ಪ್ರಾಬ್ಲಮ್ ಬಂದುಬಿಡುತ್ತೆ. ಮೂಲವೇದಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಸುಮಾರು ವೆರೈಟೀಸ್ ಇದೆ, ಅದು ಸೂತ ಬಂದುಬಿಡುತ್ತೆ. ಬ್ಲೀಡಿಂಗ್ ಆಗ್ಬೋದು ಮೂಲವೇದಿಯಲ್ಲಿ. ಹೀಗೆ ಎಕ್ಸಸ್ ಆಫ್ ಹೀಟ್ ಆಗುತ್ತೆ ಬಾಡಿ. ಯಾಕಂದರೆ ನಮ್ಮ ಫುಡ್ ಹ್ಯಾಬಿಟ್ಸ್ ಆಗಿದೆ. ಓಕೆ, ನಾವು ನಿದ್ರೆ ಮಾಡೋದಿಲ್ಲ. ತುಂಬ ಜನ ಏನು ಮಾಡ್ತಾರೆ, ರಾತ್ರಿ ಇಡೀ ಒಂದು 11-1 ಗಂಟೆ 2 ಗಂಟೆವರೆಗೆ ಮೊಬೈಲಲ್ಲೇ ಇರ್ತಾರೆ. ಇದೆಲ್ಲ ನಮಗೆ ನಮ್ಮ ಲೈಫ್ ಸ್ಟೈಲಿಂದನೇ ಇವೆಲ್ಲ ಬರುವಂಥದ್ದು. ಫ್ರೆಂಡ್ಸ್, ದಯವಿಟ್ಟು ಹೇಳ್ತೀನಿ, ಆದ್ದರಿಂದ ಈ ಒಂದು ದ್ರವ್ಯ ನೀವು ಕಂಟಿನ್ಯೂ ತೊಗೊಳೋದ್ರಿಂದ ಏನಾಗುತ್ತೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗುತ್ತೆ. ಸಣ್ಣ ಕರಳು, ದೊಡ್ಡ ಕರಳು, ಕೆಲವರು ದೊಡ್ಡ ಕರಳನ್ನಂದರೆ ಲಾರ್ಜ್ ಇಂಟೆಸ್ಟೈನಲ್ಲಿ ಕೆಲವರಿಗೆ ಏನಾಗುತ್ತೆ, ಇದು ತಿಂದ್ಗಟ್ಟೆ ಅವರು ಬಯಲ್ ಕಡೆ ಹೋಗೋದು, ಅಂದರೆ ಅವರಿಗೆ ಮೋಷನ್ ಹೋಗ್ಬಿಡೋದು, ತಿಂದ್ಗಟ್ಟೆ ಹೋಗೋದು ಕೆಲವರಿಗಿದೆ. ಅದು ಆ ಸಿಸ್ಟಮ್ ಇದರಲ್ಲಿ ಸರಿಯಾಗಿಬಿಡುತ್ತೆ. ಕೆಲವರಿಗೆ ಏನಾಗುತ್ತೆ, ಲಾರ್ಜ್ ಇಂಟೆಸ್ಟೈನ್, ಸಣ್ಣ ಕರಳಿನಲ್ಲಿ ಕೆಲವು ತೊಂದರೆ, ಅದು ಇದರಲ್ಲಿ ಸರಿಯಾಗುತ್ತೆ. ಮೋಷನ್ ಅಗದಿ ಕ್ಲಿಯರ್ ಆಗುತ್ತೆ. ಬೆಳಗ್ಗೆ ಎದ್ದು ನೀವು ಆರಾಮ್ ಹೋಗಿ ಬರ್ಬೋದು. ಬೆಳಗ್ಗೆ ಮತ್ತು ಸಂಜೆಗೆ ಇದು 2 ಟೈಮ್ ತೊಗೊಂಡ್ಬಿಟ್ರೆ ಆಯಿತು, ಫಸ್ಟ್ ಕ್ಲಾಸ್, ಎಲ್ಲ ಕ್ಲೀನ್. ಓಕೆ, ಅದು ಕ್ಲೀನ್ ಆಯಿತು ಅಂದರೆ ನೋಡಿ, ಗಟ್ ಹೆಲ್ತ್ ಅಂದರೆ ಏನು, ಕರಳಿನ ಹೆಲ್ತ್ ಇದು ಸರಿ ಮಾಡುತ್ತೆ. ಅದೇ ಇದರಲ್ಲಿ ಮೇನ್ ಇರೋದು ಗಟ್ ಹೆಲ್ತ್ ಅಂದರೆ ಕರಳಿನ ಹೆಲ್ತು. ಓಕೆ, ಆದ್ದರಿಂದ ಇದಕ್ಕೂ ಮತ್ತು ನಮಗೆ ಬ್ರೈನ್ಗೂ ಸಂಬಂಧ ಇದೆ. ಬ್ರೈನ್ ಇದೆಯಲ್ಲ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇಲ್ಲ ಅಂದರೆ ನಿಮ್ಮ ಮೂಡೇ ಅಪ್ಸೆಟ್ ಆಗಿಬಿಡುತ್ತೆ. ಯಾವುದಕ್ಕೂ ಮನಸ್ಸು ಇರೋದಿಲ್ಲ, ಸಿಟ್ಟು ಎಲ್ಲ ಮಾಡ್ತಿರ್ತೀವಿ. ಅದೆಲ್ಲ ಇದರಲ್ಲಿ ಸರಿಯಾಗುತ್ತೆ. ಯಾಕಂದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕರೆಕ್ಟಾಗಿಬಿಡ್ತದೆ. ಸರಿ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗಾಕೊಂಡು ಇದನ್ನು ತೊಗೊತಾ ಹೋದಾಗ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಆಯಿತು. ಆಮೇಲೆ ನಿಮಗೆ ಫ್ಲೋಟಿಂಗ್ ಅಂದ್ರೇನು, ಒಬ್ಬರ ಅದು ಸರಿಯಾಗಿಬಿಡ್ತದೆ. ಆಮೇಲೆ ಏನಾಗುತ್ತೆ, ಗ್ಯಾಸ್ ರಿಲೀಸ್ ಆಗುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ, ಪೈಲ್ಸ್ ಪ್ರಾಬ್ಲಮ್ ಬರ್ದಂಗೆ ತಡಿಬೋದು. ಅಲ್ಸರ್ಗೆ ನಂಬರ್ 1 ಇದು ತೊಗೊಂಡಾಗ ನಮಗೆ ಅಲ್ಸರ್ ಇದ್ದವ್ರು ತೊಗೊಳೋದ್ರಿಂದ ಅದು ಸುತ್ತ ಇದರಲ್ಲಿ ಕ್ಲಿಯರ್ ಆಗುತ್ತೆ. ಕರಳಿನ ಹುಣ್ಣುಗಳು ಅಂತ ಹೇಳಿದ್ದು ನಾನು, ಅದೆಲ್ಲ ಸರಿಯಾಗಿಬಿಡ್ತದೆ. ಆಮೇಲೆ ಏನಾಗುತ್ತೆ, ಇಟ್ಸ್ ಅ ವೆರಿ ಗುಡ್. ಓಕೆ, ಇದನ್ನು ತೊಗೊಳೋದ್ರಿಂದ ಏನಾಗುತ್ತೆ, ಆರಾಮ ಇರ್ತೀರಿ. ಆಮೇಲೆ ಏನಾಗುತ್ತೆ, ಕೆಲವರಿಗೆಲ್ಲ ಹೊಟ್ಟೆ ಇಷ್ಟು ದಪ್ಪ ಆಗಿರ್ತದೆ, ಅದೆಲ್ಲ ನಾರ್ಮಲೈಸ್ ಆಗ್ತಾ ಬರುತ್ತೆ. ತೊಗೊಂಡು ಒಂದು ದೊಡ್ಡವರೆಲ್ಲ 30 ml ಬೆಳಿಗ್ಗೆ, 30 ml ಸಂಜೆಗೆ ನೀರಲ್ಲಿ ತೊಗೊಂಡ್ರೆ ಆಯ್ತು. ಕಾಮನ್ ವಾಟರಲ್ಲಿ ತೊಗೊಂಡ್ಬಿಟ್ರೆ ಆಯಿತು. ಓಕೆ, ಯಾರ್ಯಾರು ಹೇಗೆ ತೊಗೋಬೇಕಂತ ಕಡೆ ಹೇಳ್ತೀನಿ. ಆನಂತರ ಮತ್ತೇನು ಗೊತ್ತುಂಟ, ಇದನ್ನು ಆಯುರ್ವೇದದಲ್ಲಿ ಉತ್ಕೃಷ್ಟ ರಾಸಾಯನ ಅಂತ ಕರೀತಾರೆ. ಆಯುರ್ವೇದದಲ್ಲಿ ಉತ್ಕೃಷ್ಟ ರಾಸಾಯನ ಅಂದ್ರೇನು? ಉತ್ಕೃಷ್ಟ ರಾಸಾಯನ ಅಂದರೆ ಈ ರಾಸಾಯನವನ್ನು 12 ತಿಂಗಳನ್ನು ತೊಗೋಬೋದು ಅಂತ ಹೇಳ್ತಾರೆ. 12 ತಿಂಗಳು, ವರ್ಷದ 12 ತಿಂಗಳನ್ನು ಇದನ್ನು ಉಪಯೋಗಿಸ್ತಾ ಇರ್ಬೋದು. ಈಗ ನಾವು ಬಾಳೆಹಣ್ಣು ತಿಂತೀವಲ್ವ, ಬಾಳೆಹಣ್ಣು ತಿಂತೀವಿ, ಹಣ್ಣು ತಿಂತೀವಿ, ಅದಕ್ಕೇನು ಟೈಮ್ ಇದೆಯಾ? ಏನಿಲ್ಲ, ಬೇಕಾದಾಗ ತಿಂತಾ ಇರ್ತೀವಿ. ಹಾಗೆ ಇದನ್ನು ಹಾಗೆ ಆಗಿಲ್ಲ. ಈಗ ನೋಡಿ, ಕೆಲವರೆಲ್ಲ ಹೊಟ್ಟೆ ನೋವು ಆದಗಟ್ಟೆ ಕೆಲವರು ಏನು ಮಾಡ್ತಾರೆ, ಎಲ್ಲ ತೊಗೊಳೋದು, ಡೈಜೆಸ್ಟಿವ್ ಇಲ್ಲ ಆದರೆ ಎಲ್ಲ ಹಾಗೆ ತೊಗೊತಾರೆ. ಓಕೆ, ಇದು ಹಾಗೆ ನಿಮಗೆ ಏನಾದರೂ ಸಮಸ್ಯೆ ತಕ್ಷಣ ನೀವು ತೊಗೊಂಬಿಡು. ಆ ಟೈಮ್ ಈ ಟೈಮ್ ಅದು ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ಭಾಳ ಒಳ್ಳೆಯದು. ಅದನ್ನ ಹೇಳ್ತೀನಿ ಹೇಗೆ ಅಂತ. ಆದ್ದರಿಂದ ಉತ್ಕೃಷ್ಟ ರಾಸಾಯನ ಅಂತಲೇ ಇದು ಕರೀತಾರೆ ಆಯುರ್ವೇದಿಕರಲ್ಲಿ. ಆದ್ದರಿಂದ ಇಟ್ಸ್ ಬೆಸ್ಟ್. ಓಕೆ, ಆನಂತರ ಎನರ್ಜಿ, ವೈಟಾಲಿಟಿ, ಎನರ್ಜಿ. ಈಗೇನಾಗಿದೆ, ಎನರ್ಜಿನೇ ಇಲ್ಲ ಜನರಲ್ಲಿ, ನೋಡಿಬಿಟ್ಟಿದ್ದೀವಿ. ಯಾಕೆಂದರೆ ಫಿಸಿಕಲ್ ಎಕ್ಸಸೈಸ್ ಇಲ್ಲ. ದಿಸ್ ವೆರಿ ಇಂಪಾರ್ಟೆಂಟ್. ಒಂದು ನ್ಯೂಟ್ರಿಷನ್ ಫುಡ್ ಇಲ್ಲ ಮತ್ತು ಫಿಸಿಕಲ್ ಎಕ್ಸಸೈಸ್ ಇಲ್ಲ. ಕೂತ್ಕೊಳ್ಳೋದು. ಏನು ಹೇಳ್ತೀವಿ, ಪ್ಯಾರಲೈಸ್ ಅಂದ್ರೆ ಏನು? ಮೊಬೈಲಲ್ಲೇ ಕೂತ್ಕೊಂಡೇ ಇರೋದು, ಟಿವಿಯನ್ನು ನೋಡಿ, ಸೀರಿಯಲ್ ನೋಡ್ತಾನೇ ಇರೋದು, ಪ್ಯಾರಲೈಸ್ ಆಗಿಬಿಟ್ಟಿದ್ದಾರೆ. ನೋ ವರ್ಕ್. ಏನಾಗುತ್ತೆ? ಓಕೆ, ಆದ್ದರಿಂದ ಈ ಒಂದು ನೀವು ತೊಗೊಳೋದ್ರಿಂದ ಏನಾಗುತ್ತೆ, ಇದರಲ್ಲಿ ಎನರ್ಜಿ ಬೂಸ್ಟರ್. ನೀವು ತೊಗೊಳೋದ್ರಿಂದ ಎನರ್ಜಿ ಬೂಸ್ಟರ್ ಆಗುತ್ತೆ, ಎನರ್ಜಿ ಬೂಸ್ಟ್ ಮಾಡುತ್ತೆ. ಸುಸ್ತು, ಟಯರ್ಡ್ನೆಸ್ ನೋಡಿ, ಎಲ್ಲ ಈಗಿನ ಮಕ್ಕಳು ಸ್ಕೂಲ್ಗೆ ಹೋಗಿ ಬರ್ತಾವೆ ನೋಡಿ, ಗೊತ್ತಾಗುತ್ತೆ. ಬಂದ್ಗಟ್ಟೆ ಏನು ಮಾಡ್ತಾರೆ, ಬ್ಯಾಗ್ ಒಗೆದ್ಬಿಟ್ಟು ಹೊತ್ತಾಗ ಸುಮ್ಮನೆ ಹೋಗಿ ಬೆಡ್ನಲ್ಲಿ ಬಿದ್ಕೊಂಡ್ಬಿಡ್ತಾರೆ. ಅಷ್ಟು ವೀಕ್ನೆಸ್ ಇದೆ, ಅಷ್ಟು ಸುಸ್ತು, ಅಷ್ಟು ಟಯರ್ಡ್ನೆಸ್ ಇದೆ ಮಕ್ಕಳಿಗೆ. ಸೊ ಮಕ್ಕಳಿಗೆ ಇದನ್ನೆಲ್ಲ ಕೊಡಿ. ಅವ್ರಿಗೆ ಆ ವೀಕ್ನೆಸ್ ಹೋಗುತ್ತೆ, ಮೆಮೊರಿ ಇಂಪ್ರೂವ್ ಆಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಸರಿ ಆಗುತ್ತೆ. ಮಕ್ಕಳಿಗೆಲ್ಲ ನೋಡಿ ಏನು ತಿಂತಾರೆ ಅವರೆಲ್ಲ, ಬೇಕ್ರಿ ಫುಡ್ಡು ಎಲ್ಲ, ಕುರ್ಕುರಿ, ಇವೆಲ್ಲ ಡೈಜೆಸ್ಟಿವ್ ಆಗೋದಿಲ್ಲ. ಅದರಿಂದ ನೋಡಿ ಎಲ್ಲ ಮೈದಾ ಐಟಮ್ಸು. ಏನಾಗುತ್ತೆ, ನಮ್ಮ ಕರಳಿಗೆ ಇಂಟೆಸ್ಟೈನ್ಗೆ ತುಂಬ ಡೇಂಜರ್ಸ್ ಮೈದಾ. ಅದನ್ನೇ ತಿನ್ನೋದಲ್ಲ ಮಕ್ಕಳು. ಆದ್ದರಿಂದ ದಯವಿಟ್ಟು ಈಗ ಬೇಡ ಅಂದರೆ ತಿನ್ನೋದಿಲ್ಲ, ಅವರು ಬಿಡೋದಿಲ್ಲ, ತಿಂತಾರೆ. ಹಾಗಾಗಿ ನಾವೇನು ಮಾಡಬೇಕು,
ಈ ಒಂದು ಚಮನ ದ್ರವ್ಯವನ್ನು ಅವರಿಗೆ ಚಮನ ದ್ರವ್ಯವನ್ನು ಕೊಡೋದ್ರಿಂದ ಅವರ ಪಚನಕ್ರಿಯೆ ಸರಿಯಾಗತ್ತೆ, ಊಟ ಚೆನ್ನಾಗಿ ಮಾಡ್ತಾರೆ, ನಿದ್ರೆ ಚೆನ್ನಾಗಿ ಮಾಡ್ತಾರೆ, ಓದಲಿಕ್ಕೆ. ಯಾಕಂದ್ರೆ ನಾನು ಗಟ್ ಹೆಲ್ತ್ ಅಂತ ಹೇಳಿದ್ನಲ್ಲ, ಅಂದರೆ ಇದು ಹೊಟ್ಟೆ ಸರಿ ಇತ್ತಂದರೆ ಮೆಮೊರಿ ಇಂಪ್ರೂವ್ ಆಗುತ್ತೆ, ಮೆಮೊರಿ ಸ್ಟ್ರಾಂಗ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಅಂಥ ಒಂದು ಗಟ್ ಹೆಲ್ತನ್ನು ಇದು ಸರಿ ಮಾಡಿಬಿಡುತ್ತೆ. ಅದಕ್ಕೆ ಮೊದಲೇ ನೋಡಿ, ನಾನೆಲ್ಲ ಕೆಲವರಿಗೆಲ್ಲ ಏಜ್ ಆದವ್ರು ಕೇಳಿದಾಗ, ಇಲ್ಲ ಸರ್ ನನಗೆ ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲಾಗಿತ್ತು, ಸ್ವಲ್ಪ ಚಮನಪ್ರಾಸದಲ್ಲ ಚವನಪ್ರಾಸ ತೊಗೊತಾ ಇದ್ದೀವಿ ಅಂತ ಹೇಳ್ತಾಯಿದ್ರು. ಈಗ ದ್ರವ್ಯ ಬಂದುಬಿಟ್ಟಿದೆ, ಅದರಲ್ಲಿ ನಿಮಗೆ ಅಂಟು ಇರುತ್ತೆ, ಶುಗರ್ ಇರುತ್ತೆ, ಅದರಿಂದ ಅದು ನಿಮಗೆ ಸ್ವಲ್ಪ ಅವಾಯ್ಡ್ ಮಾಡಿ, ಅಂಥದ್ದೆಲ್ಲ ಬೇಡ. ಈಗ ಫಸ್ಟು 1 ಲೀಟ್ರೇ ಕೊಟ್ಬಿಟ್ಟಿದ್ದಾರೆ ನಮಗೆ, ಡಿಎಕ್ಷನ್ ಕಂಪ್ನಿ 1 ಲೀಟರ್ ಕೊಟ್ಟಿದ್ದಾರೆ. ಇಷ್ಟು ಪವರ್ಫುಲ್ ಇದೆ. ನೀವೇನು ಮಾಡಬೇಕು, ಒಂದು ಅರ್ಧ ಗ್ಲಾಸ್ ನೀರಲ್ಲಿ ಒಂದು 30 ml ಹಾಕಿಬಿಟ್ಟು, ನೀವು ದೊಡ್ಡವರೆಲ್ಲ ಬೆಳಗ್ಗೆ ಸಂಜೆಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗ್ತದೆ. ಓಕೆ, ಹಾಗೆ ಹಾಕ್ಕೊಂಡು ಇದು ಭಾಳ ಎನರ್ಜಿ ಬೂಸ್ಟರು. ಆದ್ದರಿಂದ ನೀವು ರಕ್ತ ಶುದ್ಧಿ ಮಾಡುತ್ತೆ, ಸ್ಕಿನ್ನಲ್ಲಿ ನಿಮಗೆ ಅಲರ್ಜಿ ಇದ್ದರೆ ಅದನ್ನೇ ಸರಿ ಮಾಡುತ್ತೆ, ಹೇರ್ ಫಾಲಿಂಗನ್ನು ಕರೆಕ್ಟ್ ಮಾಡುತ್ತೆ. ನಿಮ್ಮ ಈಗ ಪೇಯ್ನ್, ಈ ಜಾಯಿಂಟ್ಸ್ ಪೇಯ್ನ್, ತುಂಬ ಜನರಿಗೆಲ್ಲ ಪೇಯ್ನ್ಸ್ ಬರುತ್ತೆ. ಇದೆಲ್ಲ ಪೇಯ್ನ್ಸ್ ಯಾಕಿರುತ್ತೆ ಗೊತ್ತುಂಟ, ಡೈಜೆಸ್ಟಿವ್ ಸಿಸ್ಟಮಿಂದನೇ. ನಿಮಗೆ ಪಚನಕ್ರಿಯೆ ಸರಿ ಇಲ್ಲ ಅಂದರೆ ಇವೆಲ್ಲ ಪೇಯ್ನ್ಗಳು ಚಲವಾಗ್ತವೆ. ಅದು ಸರಿ ಇಲ್ಲ ಅಂದರೆ ಆ್ಯಸಿಡಿಟಿ ಬರುತ್ತೆ. ಆ್ಯಸಿಡಿಟಿ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ. ಯೂರಿಕ್ ಆ್ಯಸಿಡ್ ಜಾಸ್ತಿ ಆಯಿತು ಅಂದರೆ ಸಂದುವಾತ ಬರುತ್ತೆ. ಒಂದಕ್ಕೊಂದು ಲಿಂಕು. ಅದನ್ನು ಸರಿ ಮಾಡ್ಕೋಬೇಕಂದ್ರೆ ಈ ಚವನ ದ್ರವ್ಯವನ್ನು ಏನು ಮಾಡ್ತೀರಿ, ನೀವು ಕುಡಿತಾ ಹೋಗಿ, ತೊಗೊತಾ ಹೋಗಿ. ಜಸ್ಟ್ ಲೈಕ್ ನಾವು ನೀರು ಹೇಗೆ ತೊಗೊತೀವಲ್ಲ ಹಾಗೆ ಇದನ್ನು ತೊಗೊಳೋದ್ರಿಂದ ನೀವು ಇರೋವರೆಗೂ ಚೆನ್ನಾಗಿರ್ತೀರ, ಅಷ್ಟೇ ಹೇಳ್ತಿದ್ದೀನಿ ಫ್ರೆಂಡ್ಸ್. ಆದ್ದರಿಂದ ಇದನ್ನು ಹೇಗೆ ತೊಗೋಬೇಕು ಸರ್, ಯಾರ್ಯಾರೆಲ್ಲ ಇದನ್ನು ನೋಡಿ. ಈಗ ಮಕ್ಕಳಿಗೆ 1 ರಿಂದ 5 ವರ್ಷದ ಮಕ್ಕಳಿಗೆ 10 ml ಅಂದರೆ 2 ಚಮಚ ಬೆಳಗ್ಗೆ, 2 ಚಮಚ ಸಂಜೆಗೆ ಖಾಲಿ ಹೊಟ್ಟೆಲಿ ಕೊಡಿ, ಒಂದು ಅರ್ಧ ಗ್ಲಾಸ್ ನೀರಲ್ಲಿ ಕೊಡಿ. ಓಕೆ, ಆಮೇಲೆ ಏನು ಮತ್ತು ಹೈಸ್ಕೂಲ್ ಮಕ್ಕಳಿಗೆ, ಹೈಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಬೆಳಗ್ಗೆ 20 ml, ರಾತ್ರಿ 20 ml ಅರ್ಧ ಗ್ಲಾಸ್ ನೀರಲ್ಲಿ ಕೊಡಿ, ಖಾಲಿ ಹೊಟ್ಟೆಯಲ್ಲೇ ಕೊಡಬೇಕು. ದೊಡ್ಡವರಿಗೆ ಬೆಳಗ್ಗೆ 30 ml, ರಾತ್ರಿ 30 ml ಖಾಲಿ ಹೊಟ್ಟೆಯಲ್ಲೇ ಕೊಡಬೇಕು, ಖಾಲಿ ಹೊಟ್ಟೆಯಲ್ಲೇ ತೊಗೋಬೇಕು. ಓಕೆ, ಯಾವಾಗ ತೊಗೋಬೇಕು ಸರ್ ಇದನ್ನ? ಇದು ಆ್ಯಕ್ಚುಲಿ ಬ್ರಹ್ಮ ಮುಹೂರ್ತದಲ್ಲಿ ತೊಗೊಂಡ್ರೆ ಭಾಳ ಇಫೆಕ್ಟಿವ್ ರಿಸಲ್ಟ್ ಅಂತ ಹೇಳ್ತಾರೆ. ಬ್ರಹ್ಮ ಮುಹೂರ್ತ ಅಂದರೆ ಗೊತ್ತಿದೆ, 4 ರಿಂದ 5 ತುಂಬ ಒಳ್ಳೆಯದು ಇದು. ಆದ್ದರಿಂದ ಮೊದಲೆಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತಾಯಿದ್ರು ಜನ, 7 ಗಂಟೆಗೆ ಊಟ ಮುಗಿಸಿ ಮಲಗಿಬಿಡ್ತಿದ್ರು, 4 ಗಂಟೆಗೆ ಎದ್ದುಬಿಟ್ಟು ಅವ್ರು ಕೆಲಸ ಮಾಡಲಿಕ್ಕೆ ಹೋಗ್ತಿದ್ರು. ಹೆಲ್ತು ಚೆನ್ನಾಗಿತ್ತು ಆವಾಗ. ಈಗ ಹಾಗಲ್ಲ, ನಾವು ಮಲ್ಕೊಳೋದೇ 2 ಗಂಟೆ 3 ಗಂಟೆ ರಾತ್ರಿ ಮಲಗ್ತೀವಿ, ಹೇಳೋದು ಬೆಳಗ್ಗೆ 9 ಗಂಟೆ ಆದರೂ ಎದ್ದಿರೋಲ್ಲಲ್ವ. ಆದ್ದರಿಂದ ಸರಿ ಕೇಳ್ಕೊಳ್ಳಿ, 7 ರಿಂದ 8 ತೊಗೊಳ್ಳಿ, ಬೆಸ್ಟ್ ಇದು. 7 ರಿಂದ ನಿಮಗೆ ಆಗೋದಿಲ್ಲ, ಆ ಟೈಮ್ ಹೇಳ್ಲಿಕ್ಕೆ ಆಗೋಲ್ಲ, ಎದ್ರೆ ಬೆಸ್ಟು. ಹೇಳ್ಲಿಕ್ಕೆ ಆಗೋದಿಲ್ಲ ಅಂದರೆ 7 ರಿಂದ 8 ಗಂಟೆಗೆ ತೊಗೊಂಡು ಖಾಲಿ ಹೊಟ್ಟೆಲಿ ತೊಗೊಳ್ಳಿ. ಸಂಜೆಗೆ ಊಟಕ್ಕಿಂತ ಮೊದಲೇ 1 ಗಂಟೆ ಅಥವಾ ಅರ್ಧ ಗಂಟೆ ಮೊದಲೇ ತೊಗೊಂಬಿಡಿ ಸಂಜೆಗೆ. ಓಕೆ, ಎಲ್ಲರಿಗೂ, ಮಕ್ಕಳು ಅಷ್ಟೇ ಖಾಲಿ ಹೊಟ್ಟೆಲಿ ತೊಗೊಳೋದ್ರಿಂದ. ಎಲ್ಲಿವರೆಗೂ ತೊಗೋಬೇಕು ಅಂತ ಕೇಳಬೇಡಿ, ಯಾಕಂತಂದರೆ ನೀವು ಊಟದಲ್ಲಿ ಎಲ್ಲಿವರೆಗೂ ಅರಿಶಿಣ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕಿ, ಲವಂಗ ಎಲ್ಲ ಬಳಸ್ತಿರಲ್ಲ, ಎಲ್ಲಿವರೆಗೂ ಬಳಸ್ತೀರಿ? ದಿನನಿತ್ಯ ಬಳಸ್ತೀರಿ, ದಿನನಿತ್ಯ ಬಳಸ್ತೀರಿ. ಇದು ಹಾಗೆ ದಿನನಿತ್ಯ ತೊಗೊಳೋದ್ರಿಂದ ನಿಮ್ಮ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ, ಮುಂದಿನ ವಿಡಿಯೋಗೆ ಮತ್ತು ಹೊಸ ಹೊಸ ಪ್ರಾಡಕ್ಟ್ ಇದೆ, ಅದ್ರ ಬಗ್ಗೆ ಹೇಳಲಿಕ್ಕಿದೆ. ಆದ್ದರಿಂದ ನೀವು ವಿಡಿಯೋ ಲೈಕ್ ಮಾಡಿ ಮತ್ತು ನಾವು ನಿಮ್ಮನ್ನು ಹೆಚ್ಚು ಇನ್ನೂ ಸುಮಾರು ಈಗ 100+ ಪ್ರಾಡಕ್ಟ್ ಬಂದಿದೆ, ಇನ್ನೂ 200 ಪ್ರಾಡಕ್ಟ್ ಬರಲಿಕ್ಕಿದೆ. ಇನ್ನೂ ಪ್ರತಿಯೊಂದು ವಿಡಿಯೋ ನಿಮಗೆ 10-15 ನಿಮಿಷದ ವಿಡಿಯೋ ಇರುತ್ತೆ. ಇದನ್ನು ನೀವು ಒಂದೇ ಅಲ್ಲ, ನೀವು ಕೇಳೋದು ಒಂದೇ ಅಲ್ಲ, ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಬಿಡಿ. ಯಾಕೆಂದರೆ ಅವ್ರಿಗೆ ಏನೇನೋ ಸಮಸ್ಯೆಗಳು ಇರ್ತವೆ, ತುಂಬ ಸಮಸ್ಯೆಗಳಿರ್ತವೆ. ಇದನ್ನು ಯಾರೂ ಹೇಳೋದಿಲ್ಲ, ಬರೀ ಹೋಗಿ ಹಾಸ್ಪಿಟ್ಲಿಗೆ ದುಡ್ಡು ಹಾಕ್ತಾನೆ ಇರ್ತಾರೆ, ನೋ ರಿಸಲ್ಟ್. ಅದರಿಂದ ಫ್ರೆಂಡ್ಸ್, ಎಲ್ಲರಿಗೂ ಇದನ್ನು ಆರೋಗ್ಯ ಕೊಡೋಣ, ದೊಡ್ಡ ಒಂದು ಆರೋಗ್ಯ ಕ್ರಾಂತಿಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಏನು ಮಾಡಿರಿ, ವಿಡಿಯೋ ಲೈಕ್ ಮಾಡಿ, ನಮಗೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.